ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು ಹಣ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೂ ಕೂಡ ನಿಮಗೆ 2 ದೊಡ್ಡ ಸಿಹಿ ಸುದ್ದಿ ಬಂದಿದೆ. APL ಕಾರ್ಡ್ ಇದ್ದವ್ರಿಗೂ ಕೂಡ ಈ ಬಾರಿ ಗುಡ್ ನ್ಯೂಸ್ ಒಂದು ಸರ್ಕಾರದಿಂದ ಬಂದಿರುವಂತದ್ದು. ಇನ್ನು ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಸಾರಿಗೆ ನೌಕರರು ಮುಷ್ಕರ ಒಂದು ಕಡೆಗೆ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರಂತೆ, ಮತ್ತೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ಗೆ ಬೀಳುತ್ತಾ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನ ಮಾಡಲಿದ್ದಾರೆ. ಹಾಗಾದ್ರೆ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ? ಇಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತೆ ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡ್ತಾ ಇರೋದು ಅದಕ್ಕೆ ಯಾವಾಗ್ಲಿಂದ ಮುಷ್ಕರ ಮಾಡ್ತಾರೆ? ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ ಇಲ್ವಾ? ಎಲ್ಲಾ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಮತ್ತೊಂದು ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ನಿಮ್ಮ ಹತ್ರ ಬೈಕ್ ಇರ್ಲಿ, ಕಾರ್ ಇರ್ಲಿ, ವಾಹನ ಇರ್ಲಿ, HSRP ನಂಬರ್ ಪ್ಲೇಟ್ ಕಡ್ಡಾಯ. ಹಳೆ ವಾಹನಕ್ಕೆ HSRP ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಹೌದು, 2019 ಏಪ್ರಿಲ್ 1ರ ಮೊದಲ ನೋಂದಣಿಯಾದ ಎಲ್ಲಾ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂದ್ರೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋದು ಕಡ್ಡಾಯವಾಗಿದೆ. ಈ ನಿಯಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ರಾಜ್ಯ ಸಾರಿಗೆ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ವೀಕ್ಷಕರೇ. ಒಂದು ವೇಳೆ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ 500 ರೂಪಾಯಿ ಅಂದ್ರೆ 1,000 ರೂಪಾಯಿವರೆಗೂ ದಂಡ ಕೂಡ ಹಾಕಲಾಗುತ್ತೆ. ಮೊನ್ನೆ ತಾನೇ HSRP ನಂಬರ್ ಪ್ಲೇಟ್ ಕಡ್ಡಾಯವಲ್ಲ ಅಂತ ಒಂದು ಸುದ್ದಿ ವೈರಲ್ ಆಗಿತ್ತು ವೀಕ್ಷಕರೇ. ಅದರ ಬೆನ್ನಲ್ಲೇ ಈಗ ಸಾರಿಗೆ ಇಲಾಖೆ ಒಂದು ಅಪ್ಡೇಟ್ ಕೊಟ್ಟಿದೆ. ಇದೆಲ್ಲ ಕೂಡ ಏನು ಕೂಡ ಈ ತರ ಘೋಷಣೆ ಆಗಿಲ್ಲ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. HSRP ನಂಬರ್ ಪ್ಲೇಟ್ ಅಳವಡಿಸೋದು ಕಡ್ಡಾಯ ಮಾಡಲಾಗಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇಳಿಕೆ ಆಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಅದನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ ಫಟಾಫಟ್ ಆಗಿ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ. ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ 28ನೇ ಕಂತು ಹಣ ಜಮೆ ಆಗ್ತಾ ಇದೆಯಾ? ಗೃಹಲಕ್ಷ್ಮಿಯ 56,000 ರೂಪಾಯಿ ಹಣ ನಿಮಗೆ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ವೀಕ್ಷಕರೀಗ ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಬಾಕಿ ಕಂತು ಹಣ ಬಿಡುಗಡೆ ಮಾಡ್ತೀವಿ ಅಂತಾನು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿದು ಇನ್ನು 2-3 ತಿಂಗಳದ್ದು ಬಾಕಿ ಇದೆ. 2 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಕೊಡುತ್ತೇವೆ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಉಪಚುನಾವಣೆ ಕೂಡ ನಾವೇ ಗೆಲ್ಲುತ್ತೇವೆ ಅಂತ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇನ್ನು 3 ತಿಂಗಳದ್ದು 6,000 ರೂಪಾಯಿ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅದರಲ್ಲಿ 2 ತಿಂಗಳದ್ದು 4,000 ರೂಪಾಯಿವರೆಗೂ ಹಣ ಈಗ ಬಿಡುಗಡೆ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಚುನಾವಣೆಗೂ ಮುನ್ನ ಅಕೌಂಟ್ಗೆ 2,000 ರೂಪಾಯಿ ಜಮೆ ಆಗುತ್ತಾ? ಹೌದು ವೀಕ್ಷಕರೇ. ಯಾಕಂದ್ರೆ ಈಗ ದಾವಣಗೆರೆ ಮತ್ತೆ ಬಾಗಲಕೋಟೆ ಉಪಚುನಾವಣೆ ಇರೋದ್ರಿಂದ ಉಪಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ಪಕ್ಷದವರು ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಹಣ ಕೂಡ ಈಗ ಸರಿಯಾದ ಸಮಯಕ್ಕೆ ಅಕೌಂಟ್ಗೆ ಹಾಕಬೇಕು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಗೃಹಲಕ್ಷ್ಮಿಯರಿಗೆ ತೊಂದರೆ ಆಗಬಾರದು, ಮತ್ತೆ ಹಣ ಡಿಲೇ ಆಗಬಾರದು ವಿತರಣೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಉಪಸಮರ ಗೆಲ್ಲಲು ಈಗ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಹೈಕೋರ್ಟ್ ನಿಂದಲೂ ಕೂಡ ಹಣ ಬಿಡುಗಡೆಗೆ ಯಾವುದೂ ಕೂಡ ತೊಂದರೆ ಇಲ್ಲ ಅಂತ ಒಂದು ಹೇಳಿಕೆ ಬಂದಿದೆ. ಈಗಾಗಲೇ ಒಂದು ಅರ್ಜಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟ್ ನಲ್ಲಿ. ಉಪಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನ ಹಣ ಬಿಡುಗಡೆ ಮಾಡೋದ್ರ ಮೂಲಕ ಮತದಾರರ ಗಮನವನ್ನ ಸೆಳೆಯಲು ಪ್ಲಾನ್ ಮಾಡ್ತಾ ಇದೆ ಅಂತ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಲಾಗಿತ್ತು. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಉಪಚುನಾವಣೆ ಮುಗಿಯುವವರೆಗೂ ಒಂದು ಹಣವನ್ನ ಬಿಡುಗಡೆ ಮಾಡಬಾರದು, ಬಾಕಿ ಕಂತು ಬಿಡುಗಡೆ ಮಾಡಬಾರದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕರ್ನಾಟಕ ಹೈಕೋರ್ಟ್ ಜನಪರ ಯೋಜನೆಗಳನ್ನ ನಿಲ್ಲಿಸಲು ಸೂಚನೆ ಕೊಡಲು ಆಗೋದಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದೆ. ಈ ಮೂಲಕ ಹಣ ಬಿಡುಗಡೆಗೆ ಹೈಕೋರ್ಟ್ ನಿಂದಲೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಇನ್ನು ಕಾನೂನು ತೊಡಕುಗಳು ಕೂಡ ನಿವಾರಣೆ ಆದಂತಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ ಇನ್ನು ಕೆಲವೇ ದಿನಗಳಲ್ಲಿ 2 ಕಂತು 4,000 ರೂಪಾಯಿ ಹಣ ಜಮೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ 28ನೇ ಕಂತು ಹಣ ಕೂಡ ರಿಲೀಸ್ ಆಗಿದೆ ವೀಕ್ಷಕರೇ. ಆ ಒಂದು ಹಣ ಕೂಡ ನಿಮ್ಮ ಅಕೌಂಟ್ಗೆ 12-13ನೇ ತಾರೀಕಿನ ಒಳಗೆ ಜಮೆ ಆಗೋ ನಿರೀಕ್ಷೆ ಕೂಡ ಇದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12-13 ದಿನ ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ? ಮೊದಲ ಒಂದು ಉತ್ತರ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮೇಲಿರೋ ನಿಮ್ಮ ಹೆಸರು, ರೇಷನ್ ಕಾರ್ಡ್ ಮೇಲೆ ನೀವು ಯಜಮಾನಿ ಸ್ಥಾನದಲ್ಲಿರೋ ಹೆಸರು ಒಂದೇ ತರ ಇರಬೇಕು. ಮಿಸ್ ಮ್ಯಾಚಿಂಗ್ ಇದ್ದಲ್ಲಿ ಹಣ ಬರೋದು ತಡವಾಗುತ್ತೆ. ಇದು ತುಂಬಾ ಜನರು ಗೃಹಲಕ್ಷ್ಮಿಯವರು ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ, ತಾವು KYC ಮಾಡಿಸಿಲ್ಲ ಬ್ಯಾಂಕ್ ಅಕೌಂಟ್ಗೆ, ಮತ್ತೆ ರೇಷನ್ ಕಾರ್ಡ್ಗೂ ಕೂಡ KYC ಮಾಡಿಸಿಲ್ಲ.
ಯಾರು ಈ KYC ಮಾಡಿಸಿಲ್ಲ ನೋಡಿ ಅವರ ಅಕೌಂಟ್ಗೂ ಕೂಡ ಹಣವನ್ನ ಹೋಲ್ಡ್ ಮಾಡಲಾಗ್ತಾ ಇದೆ. ವೆರಿಫಿಕೇಶನ್ ಫೇಲ್ ಆದ್ರೆ ಹಣ ಕೂಡ ಬರ್ತಾ ಇಲ್ಲ ವೀಕ್ಷಕರೇ. ಇನ್ನು ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಮಾಡಿರ್ಬೇಕು ಅಂತಾನು ಕೂಡ ಹೇಳಾಗುತ್ತೆ. ಅಂದ್ರೆ NPCI ಮ್ಯಾಪಿಂಗ್ ಆಗಿದ್ರೆ ಹಣ DBT ಮೂಲಕ ಟ್ರಾನ್ಸ್ಫರ್ ಈಸಿ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟಾರೆ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಹಣ ಬರುತ್ತೆ, ಯಾರು ಕೂಡ ಚಿಂತೆ ಮಾಡಬಾರ್ದು. ಒಂದು ವೇಳೆ ನಿಮಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇದ್ರೆ ಈಗಲೂ ಕೂಡ ಹಣ ಬರುತ್ತೆ. 2-3 ದಿನ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹಣ ಬರುತ್ತೆ ವೀಕ್ಷಕರೇ. ಇದು ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ನೀವು ಸಹಕಾರ ಸಂಘದಲ್ಲಿ ಸದಸ್ಯರಾಗೋದ್ರ ಮೂಲಕ 30,000 ರೂಪಾಯಿ ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನ ಪಡ್ಕೋಬಹುದು. ಇನ್ನು ವೀಕ್ಷಕರು ಇದು ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ನಿಮಗೆ 30,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟು ಸಾಲ ಬೇಕು ಅಷ್ಟು ಸಾಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಗೃಹಲಕ್ಷ್ಮಿ ಸಹಕಾರ ಸಂಘದಿಂದಲೇ ಸಿಗಲಿದೆ ಅಂತಾನೆ ಹೇಳ್ಬಹುದು. ಈಗ ವೀಕ್ಷಕರೇ ಬನ್ನಿ ಎರಡನೇದಾಗಿ ಏನಂತ ನೋಡೋಣ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಅಂತ ನಾವೇನ್ ಕರಿತೀವಲ್ಲ ವೀಕ್ಷಕರೇ, ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಲಿದ್ದಾರೆ ಅಂತ ಹೋದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಲಾಗಿದೆ. ಆದ್ರೆ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಸ್ಮಾರ್ಟ್ ಕಾರ್ಡ್ ವೀಕ್ಷಕರೇ? ಇದಕ್ಕೂ ಕೂಡ ಈಗ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇನ್ನು ಸಾರಿಗೆ ನೌಕರರು ಮುಷ್ಕರ ಕೂಡ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವಾಗ್ಲಿಂದ ಮತ್ತೆ ಮುಷ್ಕರ ಮಾಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಹೇಳಲಿದ್ದೇವೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇದೇ ಒಂದು ಜೂನ್ ತಿಂಗಳ ಒಳಗೆ ನಿಮ್ಮ ಕೈಗೆ ಸಿಗಬಹುದು ಶಕ್ತಿ ಸ್ಮಾರ್ಟ್ ಕಾರ್ಡ್. ಅಂದ್ರೆ ವೀಕ್ಷಕರೇ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಆದ್ರೆ ಇದನ್ನ ಇನ್ನು ಕಾರ್ಯರೂಪದಲ್ಲಿ ತರಬೇಕು ಅಂದ್ರೆ ಇನ್ನು 2 ತಿಂಗಳು ಬೇಕಾಗುತ್ತೆ. ಅಂದ್ರೆ ಒಟ್ಟು 2 ಕೋಟಿಗೂ ಹೆಚ್ಚು ಮಹಿಳೆಯರು ಇರೋದ್ರಿಂದ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂದ್ರೆ ಇದು ಸಣ್ಣ ಮಾತಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ಇದನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಜೂನ್ ತಿಂಗಳ ಒಳಗೆ, ಹೌದು ಇದೇ ಒಂದು ಜೂನ್ ತಿಂಗಳ ಒಳಗೆ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೂ ಕೂಡ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಲಾಗುತ್ತೆ. ಸರ್ಕಾರದಿಂದಲೇ ಕೊಡಲಾಗುತ್ತೆ, ಉಚಿತವಾಗಿ ಕೊಡಲಾಗುತ್ತೆ ಅಂತಾನು ಕೂಡ ಹೇಳಬಹುದು. ವೀಕ್ಷಕರು ಇಲ್ಲಿ ಎರಡನೇದಾಗಿ ಹೇಳಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅಲ್ಲಿವರೆಗೂ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ನೀವು ಪ್ರಯಾಣ ಮಾಡಬಹುದು. ಎಲ್ಲರೂ ಕೂಡ ಇಲ್ಲಿ ತಪ್ಪು ಕಲ್ಪನೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಇಂದ ನಡೆಯೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ವೀಕ್ಷಕರೇ ಸದ್ಯದ ಮಟ್ಟಿಗೆ ಜೂನ್ ತಿಂಗಳವರೆಗೂ ನಿಮಗೆ ಆಧಾರ್ ಕಾರ್ಡ್ ತೋರಿಸಿ ನೀವು ಆರಾಮವಾಗಿ ಪ್ರಯಾಣ ಮಾಡಬಹುದು ಶಕ್ತಿ ಯೋಜನೆ ಮೂಲಕ. ನಂತರ ಇದನ್ನ ವಿತರಣೆ ಮಾಡಿದ ಬಳಿಕ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿದ ಬಳಿಕ ಅವಾಗ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಅಂತಾನೆ ಹೇಳ್ಬಹುದು. ಅವಾಗ ನೀವು ಸ್ಮಾರ್ಟ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬೇಕು ವಿನ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಾಗ ನಡೆಯೋದಿಲ್ಲ ಅಂತಾನೆ ಹೇಳ್ಬಹುದು. ಮತ್ತೆ ವೀಕ್ಷಕರೇ ಇಲ್ಲಿ ಸಾರಿಗೆ ನೌಕರರು ಮತ್ತೆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮತ್ತೆ ಮುಷ್ಕರ ಮಾಡಲು ಸರ್ಕಾರದ ವಿರುದ್ಧ ನಿರ್ಧಾರ ಮಾಡಿದ್ದಾರೆ. ಬೃಹತ್ ಪಾದಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಬೆಂಗಳೂರಿನತ್ತ ಪಾದಯಾತ್ರೆ ಆರಂಭವಾಗುತ್ತೆ ಮತ್ತು ಏಪ್ರಿಲ್ 21ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲು ನೌಕರರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೌಕರರು ಮತ್ತೊಮ್ಮೆ ಪ್ರತಿಭಟನೆಗೆ ಇಳಿಯಲಿದ್ದಾರೆ. ಆದ್ರೆ ಸಾರಿಗೆ ಸಂಚಾರ ಸದ್ಯಕ್ಕೆ ಬಂದ್ ಆಗೋದಿಲ್ಲ. ಯಾಕಂದ್ರೆ ಎಸ್ಮಾ ಕಾಯ್ದೆ ಜಾರಿಯಲ್ಲಿದೆ. ಹೈಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಮುಷ್ಕರ ಮಾಡಬಾರದು ಅಂತ ಮೊದಲೇ ಆದೇಶ ಕೂಡ ಕೊಟ್ಟಿದೆ. ಹೀಗಾಗಿ ಕೇವಲ ಸಂಚಾರದಲ್ಲಿ ವೃತ್ತಿಯಾಗಬಹುದು ವಿನ ಯಾವುದೇ ರೀತಿ ಬಸ್ ಸಂಚಾರ ಅಂತೂ ಬಂದ್ ಆಗಲ್ಲ ಸದ್ಯಕ್ಕೆ ಅಂತ ಹೇಳಲಾಗಿದೆ. ಆದ್ರೂ ಕೂಡ ಸಾರಿಗೆ ನೌಕರರು ಮುಷ್ಕರ ಮಾಡೋದು ತೀವ್ರ ಮಾಡಿದ್ರೆ, ಹೆಚ್ಚು ಮಾಡಿದ್ರೆ ಅವಾಗ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಪ್ರಯಾಣಿಕರು ಸ್ವಲ್ಪ ಏಪ್ರಿಲ್ 21ರಿಂದ ಹುಷಾರಾಗಿರಿ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದವರಿಗೆ ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಮೊದಲಿಗೆ BPL ಕಾರ್ಡ್ ನ ಆದಾಯ ಮಿತಿಯನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಲಿದ್ದಾರಂತೆ. ಹೌದು, ಈಗಾಗಲೇ ಅಧಿಕೃತವಾಗಿ ಇದರ ಬಗ್ಗೆ ಅಪ್ಡೇಟ್ ಬಂದಿದೆ. ಇನ್ನು ಇದು ಯೋಜನೆ ಜಾರಿಗೆ ಬರಬೇಕಂದ್ರೆ ಇನ್ನು 1-2 ತಿಂಗಳು ಆಗ್ಬಹುದು. ಅಂದ್ರೆ ಇಲ್ಲಿ BPL ಕಾರ್ಡ್ ಪರಿಷ್ಕರಣೆ ಮಾಡಲಾಗ್ತಾ ಇದೆ, ಮಾನದಂಡಗಳನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಇದರ ಅರ್ಥ ನಿಮ್ದು ಇನ್ಕಮ್ 3 ಲಕ್ಷ ರೂಪಾಯಿವರೆಗೂ ಇದ್ರೂ ಕೂಡ ನಿಮಗೆ BPL ಕಾರ್ಡ್ ಸಿಗುತ್ತೆ. ಮೊನ್ನೆ ಏನಾಯ್ತು ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ 2 ಲಕ್ಷ ರೂಪಾಯಿ, 1,30,000, 1,40,000 ರೂಪಾಯಿ ಆದಾಯ ಇದ್ರೂ ಕೂಡ ಅವರ BPL ಕಾರ್ಡ್ APL ಕಾರ್ಡ್ ಆಗಿದೆ. ಅವರಿಗೆ ಇಂದಿರಾ ಕಿಟ್ಟು, ಅನ್ನಭಾಗ್ಯ ಯೋಜನೆ ಕೂಡ ಬಂದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಿರೋದ್ರಿಂದ 3 ಲಕ್ಷ ರೂಪಾಯಿ ಒಳಗಡೆ ಇದ್ರೂ ಕೂಡ ನಿಮಗೆ BPL ಕಾರ್ಡ್ ಕೊಡ್ತಾರೆ. ಈಗ ಅರ್ದು APL ಕಾರ್ಡ್ ಆಗಿದೆ ನೋಡಿ, ಅವರು ಮತ್ತೊಮ್ಮೆ ಅರ್ಜಿ ಹಾಕಿ ಇದನ್ನ BPL ಕಾರ್ಡ್ ಪಡೆದುಕೊಳ್ಬಹುದು. ಆದ್ರೆ ಸದ್ಯಕ್ಕೆ ಅಧಿಕೃತವಾಗಿ ಆ ಮಾಹಿತಿ ಬಂದಿದ್ರು ಕೂಡ ಸರ್ಕಾರ ಇದನ್ನ ಕಾರ್ಯರೂಪದಲ್ಲಿ ತರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದಷ್ಟು ಬೇಗನೆ ಮಾಡಲಿದ್ದಾರಂತೆ. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಈ ಪ್ರಶ್ನೆ. ಹೌದು, ಈಗಾಗಲೇ ವಿರೋಧ ಪಕ್ಷದವರು ಕೂಡ ಇದೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಎಲ್ಲಿ ಕೊಡ್ತಾ ಇದ್ದೀರಾ? ಯಾರಿಗೂ ಕೂಡ ಎಂದು ಕೊಟ್ಟಿಲ್ಲ ಅಂತ ಮೊನ್ನೆ ಅಶೋಕ್ ಕುಮಾರ್ ಅವರು ಸರ್ಕಾರದ ಪ್ರಶ್ನೋತ್ತರ ವೇಳೆಯಲ್ಲಿ ಸದನದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದಷ್ಟು ಬೇಗನೆ ಕೊಡಲಾಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅನ್ನ ಕೊಡ್ತೀವಿ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ 1-2 ಇದ್ರೆ 2.5 kg ಕಿಟ್ಟು, 5 ಜನ 4 ಜನ ಇದ್ರೆ 4-3 ಜನ ಇದ್ರೆ ಅವರಿಗೆ 5 kg ಕಿಟ್ಟು, 5ಕ್ಕಿಂತ ಹೆಚ್ಚು ಜನರಿದ್ರೆ 7.5 kg ಇಂದಿರಾ ಕಿಟ್ಟು. ಅಂದ್ರೆ ಒಂದು ಕಡೆಗೆ ಕೇಂದ್ರ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ, ಗರೀಬ್ ಕಲ್ಯಾಣ್ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ
ಅಕ್ಕಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ. ಈ ಒಂದು ಇಂದಿರಾ ಕಿಟ್ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಅಧಿಕೃತವಾಗಿ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಆದ್ರೆ ಈ ಏಪ್ರಿಲ್ ತಿಂಗಳ ಒಳಗೆ ವಿತರಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ನಿಮ್ಮ ಊರಲ್ಲಿ ಏನಾದ್ರೂ ಇಂದಿರಾ ಕಿಟ್ ವಿತರಣೆ ಮಾಡಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು ನೀವು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ ವೀಕ್ಷಕರೇ. ಹೌದು, ಬಂಗಾರದ ಬೆಲೆ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಬೆಳ್ಳಿ ಬೆಲೆ ಬರೋಬ್ಬರಿ 12-13 ಸಾವಿರ ರೂಪಾಯಿ ಇಳಿಮುಖದಲ್ಲಿ ಸಾಗ್ತಾ ಇದೆ. ಬಂಗಾರ ಕೂಡ 4 ಸಾವಿರ ರೂಪಾಯಿ ಅಂತ ಇಳಿಕೆ ಆಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಈ 3 ದೇಶದ ನಡುವೆ ಉದ್ವಿಗ್ನತೆ ಪರಿಸ್ಥಿತಿ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಹಣ ಶಿಫ್ಟ್ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಮಾರ್ಕೆಟು ಇಲ್ಲಿ ಹಣ ಎಂದಿದೆ ನೋಡಿ, ಆ ಒಂದು ಹಣ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹಾಕ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಅಂತ ಏನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಬೆಳ್ಳಿ ಬೆಲೆ ಎಷ್ಟು ಇವತ್ತು 10 ಸಾವಿರ ರೂಪಾಯಿವರೆಗೂ 1 ಕೆಜಿ ಮೇಲೆ ಇಳಿಕೆಯಾಗಿ 2,50,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ಇದು ಹೋದ ತಿಂಗಳು 3 ಲಕ್ಷ ರೂಪಾಯಿ ಇತ್ತು. ಈ ತಿಂಗಳು 2,50,000 ರೂಪಾಯಿ ಇದೆ. ಹತ್ತತ್ರ 50,000 ರೂಪಾಯಿ ಇಳಿಕೆ ಆಗಿದೆ 1 ತಿಂಗಳಲ್ಲಿ. ಅದೇ ಎರಡನೇದಾಗಿ ಬಂಗಾರದ ಬೆಲೆ ಹೋದ ತಿಂಗಳು 1,55,000 1,60,000 ರೂಪಾಯಿ ಇತ್ತು. ಆದ್ರೆ ಈಗ 1,50,000 ರೂಪಾಯಿ ಇದೆ. ಹೌದು ವೀಕ್ಷಕರೇ, 10 ಗ್ರಾಮ್ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ 10 ಗ್ರಾಮ್ಗೆ ಬರೋಬ್ಬರಿ 1,50,500 ರೂಪಾಯಿ ಇವತ್ತಿಂದು ಬೆಲೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇದ್ರ ಮೇಲೆ 3% GST ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.